ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಯೂಟ್ಯೂಬ್ ವ್ಲಾಗ್. ಆಕ್ಚುಲಿ ನಾವಿವತ್ತು ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗೆ ಅನ್ಸಿರ್ಬೋದು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಈಗ ನಮ್ಮ ಮನೆಯವರಿಂದಾನೇ ಕೇಳೋಣ. ಚೆನ್ನಾಗಿ ರೆಡಿ ಆಗಿ ಕೂತಿದ್ಯಾ? ಫುಲ್ ಗ್ರೀನ್ ಕಲರ್ ಮತ್ತೆ ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ಫೋಟೋ ಸಖತ್ತಾಗಿ ಕಾಣ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ? ಗೌಡ್ಗೆರೆ ದೇವಸ್ಥಾನ. ಚಾಮುಂಡೇಶ್ವರಿಗೆ ದೇವಸ್ಥಾನಕ್ಕೆ ಹೋಗ್ತಾ, ಅದಕ್ಕೆ ರೆಡಿ ಆಗಿದ್ದೀವಿ. ಸುಮಾರು ದಿನ ಅನ್ಕೊಂಡಿದ್ದೆ, ಅದು ಆಗಿರ್ಲಿಲ್ಲ. ಇವತ್ತು ಹೊಂಟಿದೀವಿ. ಕಾಲ ಕೂಡ ಬಂದಿದ್ವಿ, ಅದಕ್ಕೆ ರೆಡಿ ಆಗಿ ಕುಂತಿದೀವಿ. ಮಗನಿಗೆ ರೆಡಿ ಆಗಿ ಇವಾಗ ಒಂದ್ ಅರ್ಧ ಗಂಟೆ ಇಲ್ವಲ್ಲ ಅಂತ. ಓಕೆ, ಈಗ ಬರ್ತಾರೆ, ಹೊಂಟ್ಬೇಕೀಗ. ಸರಿ, ಸಿರಿ ಕೊಡು, ಸಿರಿ ಮಾತಾಡ್ಸೋಣ. ಸಿರಿ, ಎಲ್ಲಿಗೆ ಹೋಗ್ತಿದ್ಯಾ ಸಿರಿ? ಗೌಡ್ಗೆರೆ ಟೆಂಪಲ್ ಹೋಗ್ತಾ ಇದೀವಿ. ಚಾಮುಂಡೇಶ್ವರಿ ಟೆಂಪಲ್. ಎಷ್ಟು ಎಕ್ಸೈಟ್ ಆಗಿದ್ಯಾ? ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ. ಜಾಸ್ತಿ? ಹೆಂಗ್ ಹೋಗ್ತಾ ಇರೋದು? ಕಾರಲ್ಲಿ. ಟೈಮ್ ಎಷ್ಟಾಗಿದೆ? ಟೈಮ್ 11:42. ಯಾಕೆ ಇಷ್ಟು ಲೇಟ್ ಆಗಿ ಹೊರಟಿರೋದು? ಇನ್ನ ಮಾಮ ಬಂದಿಲ್ಲ, ಅದಕ್ಕೆ. ಮಾಮ ಬಂದಿಲ್ಲ? ಮಾಮನ್ ವೇಟಿಂಗ್. ಎಸ್. ಓಕೆ. ಕಾರಲ್ಲಿ ಹೋಗ್ಬೇಕಾದ್ರೆ ತೋರ್ಸ್ಕೊ ಹೋಗ್ತೀನಿ, ನೀವು ನೋಡಿ ನಮ್ ಚಾನಲ್ ಸಪೋರ್ಟ್ ಮಾಡಿ. ಬಾಯ್ ಗೈಸ್. ನೋಡಿ, ನಾವೀಗ ಏನು ಟ್ರಾವೆಲ್ ಮಾಡ್ತೀವಲ್ಲ ಕಾರಲ್ಲಿ, ಸೊ ಹಂಗೆ ಹೋಗ್ತಾ ತಿನ್ಕೊಂಡು ಹೋಗೋಕೆ ಸ್ನಾಕ್ಸ್ ತಗೊಂಡಿದ್ವಿ. ಇದು ಮನೇಲೆ ಮಾಡಿರೋದು ಅವರೆಕಾಳದ್ದು ಮಿಕ್ಸ್ಚರು, ಫ್ಲವರ್ ಕುಕ್ಕೀಸು, ಇದು ಹೊರಗಡೆ ತಂದಿದ್ದು, ಮತ್ತೆ ಬಾಳೆಹಣ್ಣು ತಗೊಂಡಿದೀವಿ ಹೆಲ್ದಿಯಾಗಿರ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಒಂದ್ ನಾವು 4 ಜನ ಹೋಗ್ತಾ ಇದೀವಿ, ಸೊ 4 ಆಪಲ್ ತಗೊಂಡಿದೀವಿ. ಸೊ ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದೀನಿ. ಅಂಡ್ ವಾಟರ್ ಬಾಟಲ್. ಫ್ರೆಂಡ್ಸ್ ನೋಡಿ, ನಮ್ಮ ಅಣ್ಣನ್ ವೇಟ್ ಮಾಡಿ ಮಾಡಿ ಬೆಳಗ್ಗೆಯಿಂದ ಸಾಕಾಯ್ತು. ಇವಾಗ ತಿಂಡಿ ತಿಂತ ಇದ್ದಾರೆ ರೆಡಿ ಎಲ್ಲರೂ. ಅವಾಗ್ಲಿಂದ 1 ಗಂಟೆಯಿಂದ ವೇಟ್ ಮಾಡ್ತಾನೆ ಇದೀವಿ. ಎಲ್ಲ ಹೊರಟಿದ್ದೀರಾ? ಹೊಂಟಿದೀವಿ. ಬಾಯ್. ಫ್ರೆಂಡ್ಸ್, ನಾನು ರಜಕ್ಕೆ ಮನೆಗೆ ಬಂದಿದ್ನಲ್ಲ, ದೇವಸ್ಥಾನ ಹಂಗೆ ಮುಗಿಸ್ಕೊಂಡು ಹಂಗೆ ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ಬ್ಯಾಗ್ ಒಟ್ಟಿಗೆ ತಗೊಂಡು ಇಟ್ಕೋತಾ ಇದೀನಿ. ಹಾಕು ಹಾಕು. ಸಿರಿ, ಎಲ್ಲಿಗಮ್ಮ? ಎಲ್ಲಿಗೆ ಹೋಗ್ತಿದ್ಯಾ? ಹೂ ತರಕ್ ಹೋಯ್ತಿದೀನಿ. ಬೇಡ, ಇದೇ ಕೊಡಿ. 40 ಮಾಡ್ಕೊಂಡಿ, ಒಂದ್ ಮಾರ್ಕ್ ಕೊಡಿ. ಇಲ್ಲಿ ಅಮ್ಮ ಹೂ ತಗೊಳ್ತಾ ಇದಾರೆ. ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅಲ್ಲಿ ರೇಟ್ ಇರುತ್ತೆ ಜಾಸ್ತಿ ಅಂದ್ಬಿಟ್ಟು ಇಲ್ಲೇ ತಗೊಳ್ತಾ ಇದೀವಿ. 50 ರೂಪಾಯಿ ಅಂತೆ. ತೆಂಗಿನಕಾಯಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮೂರ್ ಸಂತೆ. ತೆಂಗಿನಕಾಯಿ ಇಲ್ಲ, ಎಳ್ನೀರಿದೆ. ಅಲ್ಲಿ ಬಾಳೆಹಣ್ಣಿದೆ ನೋಡು. ಬಾ. ತೆಂಗಿನಕಾಯಿ ಎಲ್ಲೂ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಬಾ ಬಾ. ಬರೀ ಹೂ ತಗೊಂಡಿದೀವಿ. ಈಗ ಇಲ್ಲೊಂದ್ ಕಡೆ ಬಾಳೆಹಣ್ಣಿದೆ, ಇಲ್ಲ ಇತ್ತು. ಬಾಳೆಹಣ್ಣು ತಗೊಳಕ್ ಹೋಗ್ತಾ ಇದೀವಿ. ಎಷ್ಟು ಬಾಳೆಹಣ್ಣು? ಒಂದ್ 20 ರೂಪಾಯಿ ಕೊಡಪ್ಪ, ಚೆನ್ನಾಗಿರೋದು. 20 ರೂಪಾಯಿಗ ಕೊಡಿ. ಇನ್ನೊಂದು ಕವರ್ಗೆ ಹಾಕೊಡಿ. ಫ್ರೆಂಡ್ಸ್, ಹೂ ತಗೊಂಡ್ ಬಂದ್ವಿ. ಈಗ ನಮ್ ಜರ್ನಿ ಮತ್ತೆ ರೀಸ್ಟಾರ್ಟ್. ಅತ್ತಮ್ಮ ಬಾ, ನೀನ್ ಹತ್ತು. ಆ ಕಡೆ ಬರ್ತೀನಿ. ಫ್ರೆಂಡ್ಸ್, ಇದು ನಮ್ಮೂರ್ ಸರ್ಕಲ್, ಮೈನ್ ಸರ್ಕಲ್, ಗಾಂಧಿ ಸರ್ಕಲ್. ನೋಡಿ ನೋಡಿ, ಹೊಳೆ ನರಸೀಪುರದ ಸರ್ಕಲ್. In 200 meters, at the roundabout, take the first exit onto Old Narasipur Road, Mysore Hassan Road. ಇದು ಇನ್ನೊಂದ್ ಸರ್ಕಲ್. ಹೊಳೆ ನರಸೀಪುರ ಪೇಟೆ ಬೀದಿ ಫ್ರೆಂಡ್ಸ್ ಇದೆಲ್ಲ. ಇದು ಬಸ್ ಸ್ಟ್ಯಾಂಡ್ ರೋಡ್. ಹಿಂಗೆ ಸ್ಟ್ರೈಟ್ ಹೋದ್ರೆ ಬಸ್ ಸ್ಟ್ಯಾಂಡ್. ಇವತ್ತು ಒಂಥರ ಮೋಡ ಆಗ್ಬಿಟ್ಟಿದೆ ಇಲ್ಲಿ ಹೊಳೆ ನರಸೀಪುರದಲ್ಲಿ. ಇಷ್ಟು ದಿನ ಫುಲ್ ಬಿಸಿಲಿತ್ತು. ಇವತ್ತು ಒಂಥರ ಕ್ಲೈಮೇಟ್ ಒಂಥರ ಕ್ಲೌಡಿ ಇದೆ. ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಹೇಳು ಹೇಳು. ನಮ್ಮೂರ ಹಾಸ್ಪಿಟಲ್ ಇದು, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಐತೆ. ಹೊಳೆ ನರಸೀಪುರದ ರೈಲ್ವೆ ಸ್ಟೇಷನ್.
ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ವೈಟ್ ಟಾಪಿಂಗ್ ನಡೀತಾ ಇದೆ ಇಲ್ಲಿ. ಇವಾಗ ಒಂಚೂರು ಹೊಳೆ ನರಸೀಪುರದಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್. ತುಂಬಾ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೊಸದಾಗಿ ಫ್ಲೈ ಓವರ್ ಆಗಿದೆ, ಫುಲ್ ಡೆವಲಪ್ ಆಗ್ತಾ ಇದೆ ಫ್ರೆಂಡ್ಸ್ ಈಗ ಹೊಳೆ ನರಸೀಪುರ. ನೋಡಿ ಇದು ಫ್ಲೈ ಓವರ್ ಇದೆ. ಕಾಲೇಜುಗಳು 136 ಫ್ರೆಂಡ್ಸ್. ಹೊಳೆ ನರಸೀಪುರದಿಂದ ಗೌಡ್ಗೆರೆಗೆ 136 ಕಿಲೋಮೀಟರ್ ಇದೆ. ಸದ್ಯಕ್ಕೆ ಇಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬರ್ತಾ ಇದೀವಿ. ಫ್ಯೂಯಲ್ ಹಾಕ್ಸ್ಕೊಂಡು ಇನ್ನ ಜರ್ನಿ ಶುರು ಆಗುತ್ತೆ, ಕಂಟಿನ್ಯೂಸ್ ಜರ್ನಿ. ಇಲ್ಲೊಂದು ಬ್ರೇಕ್, ಶಾರ್ಟ್ ಬ್ರೇಕ್. ಹಾಯ್ ಸರಿ, ವಿಜಿ ಬಂದಿಲ್ಲ ಇವತ್ತು, ಕೇಳಿಸಿಲ್ಲ ರೀ ಫ್ರೆಂಡ್ಸ್. ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಈಗ ಹೊರಡ್ತಾ ಇದೀವಿ. ನಮ್ಮೂರು ಒಳ್ಳೆ ನೋಡಿ. ಇಲ್ಲಿ ಹೇಮಾವತಿ ಹೊಳೆ ಇದೆ ನಮ್ಮೂರ್ದು. ಸೊ ಈ ಹೊಳೆ ಇರೋದಕ್ಕೆ ನಮ್ಮೂರ ಹೆಸರು ಹೊಳೆ ನರಸೀಪುರ. ತೋರ್ಸು ಹೊಳೆನ. ಕಾಣ್ತಾ ಇದೆ ಅನ್ಸುತ್ತೆ, ಕಾರಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದೀನಿ. ಈ ಕಡೆ ರೈಲ್ವೆ ಬ್ರಿಡ್ಜ್ ಇದೆ, ಎಷ್ಟಾಗುತ್ತೋ ಅಷ್ಟು ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಹೊಳೆ ಇನ್ನೊಂದ್ಸತಿ ನಾನು ನಿಮಗ್ ತೋರಿಸ್ತೀನಿ. ಹೊಳೆ ಸುಜ್ಜಿ ಹಿಂಗೆ ಕಾಣಿಸ್ತೈತ್ ನೋಡು. ಹೊಳೆಗೆ ಹೋದಾಗೆ ಒಂದು ವಿಡಿಯೋ ಮಾಡಿ. ಹಿಂಗೆ ಕಾಣಿಸ್ತೈತ್ ನೋಡು. ಇರ್ಲಿ ಇರ್ಲಿ. ಬಂತಾ? ಎಷ್ಟು ಕಾಣಿಸುತ್ತೋ ಅಷ್ಟು ಹಾಕಿದೀನಿ ಫ್ರೆಂಡ್ಸ್. ನೋಡಿ ನಾವು ಸ್ಟಾರ್ಟ್ ಮಾಡಿದೀವಿ ಜರ್ನಿನ. ಫುಲ್ ಎಕ್ಸೈಟ್ಮೆಂಟ್ ಆಗಿದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಈ ಟೆಂಪಲ್ಗೆ. ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡು ಹೋಗೋಕೆ ಆಗಿರ್ಲಿಲ್ಲ. ಇವಾಗೆಲ್ಲ ಹೊರಟು ಹೋಗ್ತಾ ಇದೀವಿ ಮನೇಲೆಲ್ಲರೂ. ನಾನ್ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಆ ದೇವಸ್ಥಾನ ಯಾವ್ದಕ್ ಫೇಮಸ್ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ದ ಟೆಂಪಲ್. ಫ್ರೆಂಡ್ಸ್ ಇಲ್ಲೇ ಹೋಗ್ತಾ ಅಮ್ಮ ಯಾವ್ದೋ ಒಂದು ಸ್ಟೋರಿ ಹೇಳ್ತಾ ಬರ್ತಾ ಇದ್ರು. ಇದ್ರಂತೆ ತಲೆ ಸುತ್ತು ಬಿದ್ದು ಸತ್ತೋಗವ್ರೆ ಅಂತ, ಕೆಳಗಡೆ ಬಿದ್ದು. ಹಾಲ್ ಕರಿಬೇಕಾದ್ರೆ ಹೆಂಗ್ ಸತ್ತೋದ್ರು? ತಲೆ ಸುತ್ತಿಗೆ ಕೆಳಗಡೆ ಬಿದ್ದೋಗವ್ರೆ, ಕಲ್ ಮೇಲೆ ಬಿದ್ದಿರ್ತಾರೆ, ಏಟಾಗಿರುತ್ತೆ. ಹಂಗಾಗಿ ಅವ್ರು ಯಾರು ನೋಡಿಲ್ಲ, 3 ಗಂಟೆ ಆದ್ಮೇಲೆ ನೋಡೋರಂತೆ. ರಾತ್ರಿ ಹೊತ್ನಲ್ಲಲ್ವಾ, ಯಾರು ಗಮನಿಸಿಲ್ಲ, ಸತ್ತೋಗವ್ರೆ. ಬೆಟ್ಟೆ ಸತನಹಳ್ಳಿ. ಹುಡುಗ ದೊಡ್ಡವರಲ್ಲ, 24 ವರ್ಷ ಹುಡುಗ. ಸಾವು ಹೆಂಗ್ ಬರುತ್ತಂತ ಗೊತ್ತಾಗಲ್ಲ ಮನುಷ್ಯನಿಗೆ. ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಆರಾಮಾಗಿರ್ಬೇಕು, ಮಾಡಬಾರ್ದು, ಯೋಚನೆ ಮಾಡಿದಾಗ. ಫ್ರೆಂಡ್ಸ್ ಅಮ್ಮನ್ಗೆ ಯಾವ್ದೋ ಕಾಲ್ ಬಂತು, ಅವ್ರದ್ದು ಕಸ್ಟಮರ್ದು. ಅವರಲ್ಲಿ ಮಾತಾಡ್ತಾ ಇದಾರೆ, ಇದೇನೋ ಹೇಳ್ತಾ ಇದ್ರು, ಯಾರೋ ಸತ್ತೋಗಿದ್ದಾರೆ ಅಂತ. ಅಷ್ಟ್ರಲ್ಲಿ ಯಾರ್ದೋ ಕಾಲ್ ಬಂತು, ಅದಕ್ಕೆ ಆ ಕಡೆ ಮಾತಾಡ್ತಾ ಇದಾರೆ. ಅದೇ ಅವ್ರು ತೀರೋಗಿದಾರೆ ಅಂದ್ರೆ ಜೀವನ ಯೋಚನೆಗಳು ಮಾಡಕ್ ಹೋಗ್ಬಾರ್ದು ಜಾಸ್ತಿ. ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೊಂಡು ಕಷ್ಟ ದುಃಖ ಎಲ್ಲ ಬಂದಿದ್ದು ಅನುಭವಿಸ್ಬೇಕಷ್ಟೆ, ಯೋಚನೆ ಮಾಡಬಾರ್ದು, ಆರಾಮಾಗಿರ್ಬೇಕು, ಜಾಲಿ ಜಾಲಿ, ಎಲ್ಲ ಖಾಲಿ ಖಾಲಿ. ಸೊ ನೋಡಿ ಫ್ರೆಂಡ್ಸ್, ನಾವು ಟೆಂಪಲ್ ಹೋಗ್ತಾ ಇದ್ವಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಹಳ್ಳಿ ನೇಚರ್ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಮೌಂಟೇನ್ ಎಲ್ಲ ಕಾಣ್ತಾ ಇದೆ, ವಿಂಡ್ ಮಿಲ್ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೇಚರ್. ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಮಾವಿನಕೆರೆ ಬೆಟ್ಟ ಇಲ್ಲೇ ಇರೋದು, ಮಾವನೂರು ಬೆಟ್ಟ. ನೋಡಿ ಇಲ್ಲಿ ಒಂದು ಮೌಂಟೇನ್ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ. ನೀವು ನೋಡಿ ಅಲ್ಲಿ ವಿಂಡ್ ಮಿಲ್ ಇದೆ. ಅಣ್ಣ ನೀನ್ ಗಾಡಿ ಓಡ್ಸೋಕೆ ಎಷ್ಟು ಎಕ್ಸೈಟ್ ಆಗಿದ್ಯಾ ಇವಾಗ? 136 ಕಿಲೋಮೀಟರ್ ಅಲ್ವಾ? ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಸಿಕ್ಕಾಪಟ್ಟೆ ಗಾಡಿ ಓಡ್ಸೋಕ ಅಥವಾ ದೇವ್ರ ದರ್ಶನ ಮಾಡ್ಕೊಳಕ? ಎರಡೂನು. ಎರಡಕ್ಕೂ ಎಕ್ಸೈಟ್ಮೆಂಟ್. ಹೌದು. ನೀನ್ ಇವಾಗ ಗಾಡಿ ಓಡ್ಸೋದ್ರಿಂದಾನೇ ನಾವು ಇವಾಗ ರೀಚ್ ಆಗ್ತೀವಿ ದೇವಸ್ಥಾನಕ್ಕೆ. ಹುಷಾರಾಗಿ ಹೋಗಿ ಬರೋಣ ಆಯ್ತಾ? ಚಂದ್ರಪಟ್ಟಣ ರೀಚ್ ಆಗಿದ್ವಿ ಫ್ರೆಂಡ್ಸ್ ಇವಾಗ. ಫ್ರೆಂಡ್ಸ್ ನೋಡಿ, ಸಿರಿ ಮಲ್ಕೋಬಿಟ್ಟವಳೆ. ಎದ್ದೇಳಿ ಅಂದ್ರೆ ಎದ್ದೇಳ್ತಾನೆ ಇಲ್ಲ. ಇನ್ನೇನು ಹತ್ತತ್ರ ಇದೀವಿ, ಫುಲ್ ನಿದ್ದೆ ಹೊಡಿತಾವಳೆ. ಅಮ್ಮ ಆಯ್ತಾ ಜರ್ನಿ?
In 600 meters, turn left. ಹಾ ಫ್ರೆಂಡ್ಸ್, ನಾವು ರೀಚ್ ಆದ್ವಿ ಈಗ ಜಸ್ಟ್. ತುಂಬಾ ರಶ್ ಇದೆ ಇವತ್ತು, ಹಾಲಿಡೇ ಇರೋದ್ರಿಂದ, ರಿಪಬ್ಲಿಕ್ ಡೇ. ಫುಲ್ ಕಾರ್ಗಳು, ತುಂಬಾ ಜನ ಬಂದಿದ್ದಾರೆ. ತೋರ್ಸು ನೋಡಿ, ಫುಲ್ ಕಾರ್ಗಳಿದೆ, ಅಲ್ಲಿವರೆಗೂ ಕಾರ್ ಇದೆ, ತುಂಬಾ ರಶ್ ಇದೆ. ಸೆಕೆಂಡ್ ರೌಂಡ್ ಟಚ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಫ್ರೆಂಡ್ಸ್, ನಾವಲ್ಲಿ ಕಾರ್ ಪಾರ್ಕ್ ಮಾಡಿ ಒಂದು 200 ಮೀಟರ್ಸ್ ವಾಕ್ ಮಾಡಬೇಕಾಗುತ್ತೆ. ಇಲ್ಲಿ ಮಡ್ ರೋಡ್ ಇದೆ, ಫುಲ್ ವೆಹಿಕಲ್ಗಳಿದೆ. ಇವತ್ತು ಹಾಲಿಡೇ ಇರೋದ್ರಿಂದ ಫುಲ್ ಕಾರ್ಗಳು ರಶ್ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಎಕ್ಸಾಕ್ಟ್ ಟೆಂಪಲ್ ಅಲ್ಲಿ ರಶ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇಲ್ಲೊಂದು ಫೆಸಿಲಿಟಿ ಮಾಡಿದ್ದಾರೆ. ದೇವಸ್ಥಾನ ಮುಗಿಸ್ಕೊಂಡು ಕುಣಿಗಲ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೋಬೇಕು. ನೋಡಿ, ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಕುಣಿಗಲ್ ಹೋಗೋದಕ್ಕೆ ಇದೊಂದು ಬಸ್ ಬರುತ್ತೆ, ಅದು ಹತ್ತೋಕೆ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಬಸ್ ಹತ್ಬೇಕು. ಫ್ರೆಂಡ್ಸ್, ಟೆಂಪಲ್ ತುಂಬಾ ರಶ್ ಇದ್ದಂಗೆ ಅನಿಸ್ತಾ ಇದೆ. ನೋಡಿ, ಇಲ್ಲೆಲ್ಲ ಏನ್ ಶಾಪ್ಸ್ ಇದೆ. ನಾವಿನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೋಡಿ, ಈಗ ಜಸ್ಟ್ ನಾವು ಟೆಂಪಲ್ಗೆ ಎಂಟ್ರಿ ಆಗಿದ್ದೀವಿ. ತೆಂಗಿನಕಾಯಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲೆಲ್ಲ ಕಟ್ಟಿರೋದಿದೆ, ಎಲ್ಲಿ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಸ್ಟ್ಯಾಚು ನೋಡಿನೇ ಮೈ ರೋಮಾಂಚನ ಆಗ್ತಾ ಇದೆ. ಇನ್ನು ಹತ್ರ ಹೋಗಿಲ್ಲ, ದೂರದಿಂದಾನೇ ಒಂಥರ ಫುಲ್ಲು ಮೈ ರೋಮಾಂಚನ ಅನ್ನಿಸ್ತಾ ಇದೆ. ಚಾಮುಂಡಿ ದೇವಿದು ವಿಗ್ರಹ. ನೋಡಿ, ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ. ಫುಲ್ಲು ಹರಕೆ ಮಾಡ್ಕೊಂಡು ಕಾಯಿ ಕಟ್ಟೋರೆಲ್ಲ ಕಟ್ಟಿದ್ದಾರೆ. ಇವಾಗ ಎಂಟ್ರಿ ಆಗ್ತಾ ಇದೀವಿ. ತುಂಬಾ ಕ್ಯೂ ಇದೆ. ನಾವು ಕ್ಯೂ ಅಲ್ಲಿ ನಿಂತ್ಕೊಳಕ್ ಹೋಗ್ತಾ ಇದೀವಿ. ತುಂಬಾ ಕ್ಯೂ ಇದೆ ನೋಡಿ, ಇವತ್ತು ರಶ್ ಇರೋದ್ರಿಂದ ಹೆವಿ ಕ್ಯೂ. ಫ್ರೆಂಡ್ಸ್, ನೋಡಿ, ಇಲ್ಲೆಲ್ಲ ಇದೆ ರಶ್, ಫುಲ್ ರಶ್. ನಾವು ಈಗ ಜಸ್ಟ್ ಎಂಟ್ರಿ ಆದ್ವಿ ಲೈನ್ಗೆ. ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಆಕ್ಚುಲಿ ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ನಾನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ಮುಖಾಂತರ ನೀವು ದೇವಿ ದರ್ಶನ ಮಾಡಿ. ದೇವಿ ಇಲ್ಲಿ ಕಾಣ್ತಾರೆ ನೋಡಿ. ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಆಕ್ಚುಲಿ ಅಲ್ಲಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ಹೂ ಎಲ್ಲಿ ಕೊಟ್ಬಿಡಮ್ಮ, ಅವ್ರು ಕೊಡು ಹೂ. ಇಲ್ಲಿ ದರ್ಶನ ಮುಗೀತು. ಇವಾಗ ಹೊರಗಡೆ ಬಂದಿದೀವಿ. ನೋಡಿ, ಜನ ಎಷ್ಟು ಜನ ಇದ್ದಾರೆ ಅಂದ್ರೆ ಫುಲ್ ರಶ್ ಇದೆ. ಇಲ್ಲಿ ಹೆಂಗ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಎಲ್ಲ ಕಾಯಿನ್, ಒಂದು ಏನು ನಾಣ್ಯ ಇರುತ್ತೆ, ಅದನ್ನ ಅದಕ್ಕೆ ಹಂಚಿಸಿ ಅವ್ರಿಗೆ ಏನಾದ್ರೂ ಮನ್ಸಲ್ಲಿ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ನೋಡಿ ಕಾಯಿನ್ ಅಂಟಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು ಏನಿದೆ, ಅಲ್ಲಿಗೆ ಹೋಗಕ್ಕೆ ಲೈನ್ ಇದೆ. ಇಲ್ಲಿಂದ ಅಲ್ಲಿ ಇಳಿದು ಮತ್ತೆ ಇಲ್ಲಿಂದ ವಾಪಸ್ ಬರ್ಬೇಕು. ವಾಪಸ್ ಬಂದ್ರೆ ಇಲ್ಲಿ ಎದುರುಗಡೆ ಬಸಪ್ಪನ ಸನ್ನಿಧಿ ಇದೆ. ಫ್ರೆಂಡ್ಸ್, ಈ ಕ್ಷೇತ್ರದ ಮಹಿಮೆ ಏನು ಅಂತ ಅಂದ್ರೆ, ಇಲ್ಲಿ ಈ ದೇವಸ್ಥಾನ ಆಕ್ಚುಲಿ ಇದ್ರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಲ್ಲಿ ಗೌಡ್ಗೆರೆ ಗ್ರಾಮ ಅಂತ ಇದೆ. ಅಲ್ಲಿ ದೇವಸ್ಥಾನ ಆಕ್ಚುಲಿ 18 ಕೈಗಳು ಹೊಂದಿರೋ ಮತ್ತೆ 20 ಅಡಿ ಎತ್ತರದ ಚಾಮುಂಡೇಶ್ವರಿ ದೇವಿದು ಪಂಚಲೋಹದ ಪ್ರತಿಮೆ ಅಂತ ಹೇಳ್ತಾರೆ. ಇಲ್ಲಿ ಏನ್ ನಮಗೆ ಸ್ಟ್ಯಾಚು ಕಾಣ್ತಾ ಇದೆ, ಇದು ಪಂಚಲೋಹದ ಪ್ರತಿಮೆ ಅಂತ ಹೇಳ್ತಾರೆ.
ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಈ ಕ್ಷೇತ್ರಕ್ಕೆ ಬಂದ್ ಹೋದ್ಮೇಲೆ ತುಂಬಾ ಜನದ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಏನೇ ಕಷ್ಟ ಇದ್ರು ಅವ್ರ ಲೈಫ್ ಅಲ್ಲಿ ಇಲ್ಲಿಗ್ ಬಂದ ಮೇಲೆ ತುಂಬಾ ಜನ ಪರಿಹಾರ ಕಂಡ್ಕೊಂಡವ್ರು ಇದಾರೆ. ಸೊ ಹಾಗಾಗಿ ನೀವು ಒಮ್ಮೆ ಬಂದು ನೋಡಿ. ಈ ತರ ಇದೆ, ಈ ತರ ಮಾಡಿದೆ ಸುತ್ತ ಎಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದಾರೆ. ನೋಡಿ ದೇವಿ ಪಾದ ಕಾಣ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಅಂದ್ರೆ 22 ಅಡಿ ಇದಿದೆ ಇದು ಆಕ್ಚುಲಿ ಸ್ಟ್ಯಾಚು. ಹಿಂದೆ ಬಂಡೆ ತರ ಮಾಡಿದ್ದಾರೆ, ಹೆವಿ ಆಗಿದೆ, ದೊಡ್ಡದಾಗಿದೆ. ಫ್ರೆಂಡ್ಸ್ ಹೊರಗಡೆ ಎಲ್ಲಾದ್ರೂ ಬಂದಾಗ ಫೋಟೋ ತಗೊಳ್ದೆ ಇರಕ್ಕಾಗುತ್ತಾ? ಸೊ ಹಂಗೆ ಕೆಲವೊಂದು ಫೋಟೋಸ್ ತಗೊಂಡಿದ್ದೀವಿ. ಫ್ರೆಂಡ್ಸ್ ಇಲ್ಲಿ ಫುಲ್ ಹರಕೆ ಹೊತ್ಕೊಂಡಿರೋರು ಉಪ್ಪು ತಗೊಂಡ್ ಬಂದು ಸುರಿದು ಅವ್ರ ಹರಕೆನ ತೀರ್ಸ್ಕೊಳ್ತಾ ಇದಾರೆ. ಉಲ್ಟಾ ಯಾರು ಹೋಗ್ಬಾರ್ದು. ಅವು ಕಟ್ಬೇಕಂತಲ್ಲ, ಎಲ್ಲಿ ಸಿಗ್ತಾವ? ಅದೇ ಕೇಳ್ಬೇಕು. ಫ್ರೆಂಡ್ಸ್ ಇಲ್ಲಿ ಹರಕೆ ಕಾಯಿ ತಗೊಳ್ತಾ ಇದಾರೆ ಅಮ್ಮ. ಈ ತರ ಕಾಯಿ ತಗೊಂಡು ಇಲ್ಲಿ ನೋಡಿ ಇಲ್ಲೆಲ್ಲ ಕಟ್ಟಿದಾರಲ್ಲ, ಈ ತರ ಕಟ್ಬೇಕು. ಕಾಯಿ ತಗೊಂಡಿದೀವಿ ನೋಡಿ, ಸುತ್ತ ದೇವಸ್ಥಾನ ಸುತ್ತ ಕಟ್ಟಿದ್ದಾರೆ, ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ. ಈಗ ಇಲ್ಲಿ ಬಸಪ್ಪನ ದೇವಸ್ಥಾನ ಇದೆ, ಬಸಪ್ಪನ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಕಾಯಿನ ಕಟ್ಬೇಕು. ಬಸಪ್ಪನ ಟೆಂಪಲ್ ನೋಡಿ, ಇಲ್ಲ ಬಸವಣ್ಣ, ಇದು ಪವಾಡ ಬಸಪ್ಪ ಅಂತಾನೆ ಹೇಳ್ತಾರೆ ಇದಕ್ಕೆ. ಅನ್ಕೊಂಡಿದೆ ತೋರ್ಸು ತೆಂಗಿನಕಾಯಿ. ಇಲ್ಲಿ ಒಂದ್ಸಲ ಹಚ್ಚು ಶಿರೀಷ. ಫ್ರೆಂಡ್ಸ್ ಇಲ್ಲಿ ಪ್ರಸಾದ ತಗೊಂಡಿದ್ವಿ, ಇಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಮತ್ತೆ ಲಡ್ಡು ಪ್ರಸಾದ, ಕುಂಕುಮ, ಅನ್ಬಾಕ್ಸಿಂಗ್, ಲಡ್ಡು. ಸಿರಿ ಸಾಕಾಯ್ತಾ? ಹೆಂಗ ಅನ್ನಿಸ್ತು ದೇವರ್ ನೋಡಿ? ಮಾತಾಡು. ಫ್ರೆಂಡ್ಸ್ ಇಲ್ಲಿ ಏನು ವಿಶೇಷತೆ ಅಂದ್ರೆ, ಈ ತೆಂಗಿನಕಾಯಿ ಏನಿದೆ ಹರಕೆಕಾಯಿ, ಅದನ್ನ ತಗೊಂಡು ಈ ಬಸಪ್ಪನ ಸನ್ನಿಧಿ ಹತ್ರ ಬಂದು 7 ಸುತ್ತು ಪ್ರದಕ್ಷಿಣೆ ಮಾಡಿ ನಾವು ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಇಲ್ಲೇ ಸನ್ನಿಧಿ ಹತ್ರ ಇಲ್ಲಿ ಎಲ್ಲರೂ ಕಟ್ತಾ ಇದಾರೆ ನೋಡಿ, ಆ ತರ ಕಟ್ಬಿಟ್ಟು ಹೋಗ್ಬೇಕು. ಸೊ ಅದು ಕಟ್ಟದ್ಮೇಲೆ ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಏನ್ ಅನ್ನಿಸ್ತು? ದೇವಸ್ಥಾನ ಖುಷಿ ಆಯ್ತು ನೋಡಕ್ಕೆ. ಇದೇ ಫಸ್ಟ್ ಸತಿ ನೋಡಿದ್ದಲ್ವಾ, ಖುಷಿ ಆಯ್ತು. ಫ್ರೆಂಡ್ಸ್ ಇಲ್ಲಿ ನೋಡಿ ಅನ್ನದಾಸೋಹ 24/7 ಇರುತ್ತೆ. ನಾವು ಫಸ್ಟ್ ಟೈಮ್ ಬಂದಿರೋದು, ಹೋಗ್ತಾ ಇದೀವಿ. ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದಾರೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಅಡ್ಗೆ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಎಷ್ಟೊಂದು ಪ್ಲೇಟ್ಸ್ ಗಳೆಲ್ಲ ಇಟ್ಟಿದ್ದಾರೆ ಊಟಕ್ಕೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ದೊಡ್ಡದ ಹಾಲ್ ಇದೆ, ಅಷ್ಟೊಂದೇನು ರಶ್ ಇಲ್ಲ. ನಾವೇ ಪ್ಲೇಟ್ ತಗೊಂಡ್ ಬಂದು ಕುತ್ಕೋಬೇಕು.
ಸರ್ವ್ ಮಾಡ್ತಾರೆ ಆಕ್ಚುಲಿ, ಸೆಲ್ಫ್ ಸರ್ವಿಸ್ ಅಲ್ಲ. ಹೆಸರುಬೇಳೆ ಪಾಯಸ ಮತ್ತೆ ಬೂಂದಿ ಹಾಕ್ತಾ ಇದ್ದಾರೆ. ತಿನ್ನೋಣ ಫ್ರೆಂಡ್ಸ್. ಹೇಗಿತ್ತು ಪಾಯಸ? ಬೂಂದಿ ಪಾಯಸ ಅಮ್ಮ ಪ್ರಸಾದ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಬೂಂದಿ ಪಾಯಸ, ಅನ್ನ ಸಾಂಬಾರು, ತಿಳಿ ಸಾರು ಚೆನ್ನಾಗಿತ್ತು. ಯಾವ್ದು ಬೇಕು ನಿಮ್ಗೆ? 2 ರೂಪಾಯಿ. ಸೌಡೆ ಏನ್ ಮಾಡಕ್ಕೆ? ಶಂಕೆಲ್ಲಿ ಕಾಣಿಸ್ತಿಲ್ಲ. ಫ್ರೆಂಡ್ಸ್ ನೋಡಿ, ಇದೊಂದು ಡಾಲ್ ತಗೊಂಡಿದ್ದಾಳೆ ಸಿರಿ. ಅಷ್ಟೇನಾ ಅಮ್ಮ, ಇನ್ನೇನಾದ್ರು ಬೇಡ್ವಾ? ಫ್ರೆಂಡ್ಸ್, ಇವಾಗ ತಾನೇ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ದರ್ಶನನೂ ಆಯ್ತು, ಇಲ್ಲಿ ಊಟನೂ ಇರುತ್ತೆ. 24 ಗಂಟೆ ಊಟ ಕೊಡ್ತಾರೆ. ದಾಸೋಹ ಇರುತ್ತೆ. ಈ ಕ್ಷೇತ್ರ ಒಳ್ಳೆ ಒಂದು ಪವಾಡ ಕ್ಷೇತ್ರ ಅಂತಾನೆ ಹೇಳ್ಬೋದು. ನಾವು ಆಕ್ಚುಲಿ ಬಂದಿರೋದು ಫಸ್ಟ್ ಟೈಮ್. ಖುಷಿ ಆಯ್ತು, ಮತ್ತೆ ಒಂಥರ ರೋಮಾಂಚನ ಆಗುತ್ತೆ. ಈ ದೇವಸ್ಥಾನ ಕ್ಷೇತ್ರ ಕಾಲಿಡ್ತಿದ್ದಂಗೆ ಒಂಥರ ರೋಮಾಂಚನ ಅಂತ ಅನ್ಸುತ್ತೆ. ನೀವು ಒಂದ್ಸತಿ ಭೇಟಿ ಮಾಡಿ ನೋಡಿ. ಅಮ್ಮ, ಏನ್ ಅನ್ನಿಸ್ತು? ಖುಷಿ ಆಯ್ತು, ಬರ್ಬೇಕಾಗಿತ್ತು. ಫ್ರೆಂಡ್ಸ್, ಈ ಕ್ಷೇತ್ರಕ್ಕೆ ನೀವು ಒಂದ್ಸತಿ ಭೇಟಿ ನೀಡಿ. ನಿಮಗೂ ನಿಮ್ಮ ಲೈಫ್ ಅಲ್ಲಿ ಇನ್ನೂ ಚೇಂಜಸ್ ಆಗುತ್ತೆ. ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ. ಇನ್ನು ಇದೇ ತರ ಸುಮಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.